ಹಾಯ್ ಫ್ರೆಂಡ್ಸ್, ಹೇಗಿದ್ದೀರಾ? ಎಲ್ಲರಿಗೂ ಮನೆ ರುಚಿಗೆ ಸ್ವಾಗತ. ಈ ವಿಡಿಯೋ ನಿಮಗೆ ಇಷ್ಟವಾದರೆ ಪ್ಲೀಸ್ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಲು ಮರಿಬೇಡಿ. ಇವತ್ತು ನಾನು ತುಂಬ ಸಿಂಪಲ್ ಹಾಗೂ ಈಸಿಯಾದ ಈವ್ನಿಂಗ್ ಸ್ನ್ಯಾಕ್ಸ್ ರೆಸಿಪಿ ಜೊತೆ ಬಂದಿದ್ದೇನೆ. ಅದೇನೆಂದರೆ ನಿಪ್ಪಟ್ಟು. ತುಂಬ ಸಿಂಪಲ್ ಹಾಗೂ ಈಸಿಯಾಗಿ ನಿಮಗೆ ಮನೆಯಲ್ಲೇ ಮಾಡ್ಬೋದು. ತುಂಬ ಟೇಸ್ಟಿಯಾಗಿರುತ್ತೆ. ಪ್ಲೀಸ್ ಟ್ರೈ ಮಾಡಿ ನೋಡಿ. ಕೊನೆ ತನಕ ಈ ವಿಡಿಯೋ ತಪ್ಪದೆ ಸ್ಕಿಪ್ ಮಾಡದೆ ನೋಡಿ. ಇವಾಗ ನಿಪ್ಪಟ್ಟು ಹೇಗೆ ಮಾಡೋದಂತ ನೋಡೋಣ ಬನ್ನಿ. ಹಾಯ್ ಫ್ರೆಂಡ್ಸ್, ಮೊದಲಿಗೆ ಒಂದು ಪ್ಯಾನನ್ನು ಬಿಸಿ ಮಾಡಬೇಕು. ಅದಕ್ಕೆ ಒಂದು 1/4 ಕಪ್ ಆಗುವಷ್ಟು ನಾನು ನೆಲಕಡಲೆಯನ್ನು ಸೇರಿಸ್ತಾ ಇದ್ದೀನಿ. ಇದನ್ನು ಇವಾಗ ನಮಗೆ ಚೆನ್ನಾಗಿ ಈ ಥರ ಹುರಿಬೇಕು. ಲೋ ಫ್ಲೇಮಲ್ಲಿಟ್ಟು ನಮಗೆ ಇದನ್ನು ಚೆನ್ನಾಗಿ ಫ್ರೈ ಮಾಡಬೇಕು. ನೋಡಿ ಫ್ರೆಂಡ್ಸ್, ಇವಾಗ ಚೆನ್ನಾಗಿ ಹುರಿದಿದೆ ನೆಲಕಡಲೆ. ಇದನ್ನು ಇವಾಗ ನಮಗೆ ಬದಿಗಿಡೋಣ. ಇವಾಗ ಸ್ವಲ್ಪ ಕರಿಬೇವನ್ನು ಹುರಿಬೇಕು. ಹಾಗೆಯೇ 3 ಒಣಮೆಣಸನ್ನು ತಗೊಂಡಿದ್ದೇನೆ ನಾನು. ಚೆನ್ನಾಗಿ ಹುರಿಯುವ. ನೋಡಿ, ಇಷ್ಟಾದ್ರೂ ಸಾಕು. ಇದನ್ನು ನಮಗೆ ಬದಿಗಿಡೋಣ. ಇದೇ ಪ್ಯಾನಲ್ಲಿ 1 ಟೇಬಲ್ ಸ್ಪೂನ್ ಆಗುವಷ್ಟು ಎಣ್ಣೆಯನ್ನು ಬಿಸಿ ಮಾಡಲಿಕ್ಕೆ ಇಡುವ. ಇನ್ನು ನಮಗೆ ಹುರಿದ ನೆಲಕಡಲೆಯ ಸಿಪ್ಪೆಯನ್ನು ಈ ಥರ ತೆಗಿಬೇಕು. ನೋಡಿ, ಸಿಪ್ಪೆ ತೆಗೆದಂತಹ ನೆಲಕಡಲೆ, ಹುರಿದಿಟ್ಟಂತಹ ಕರಿಬೇವು ಹಾಗೂ ಒಣಮೆಣಸು, ಆಮೇಲೆ ಒಂದು 1/4 ಕಪ್ ಆಗುವಷ್ಟು ಹುರಿಗಡಲೆ, ಎಲ್ಲವನ್ನು ನಮಗೆ ಸ್ವಲ್ಪ ಹುಡಿ ಮಾಡಬೇಕು. ನೋಡಿ, ಇಷ್ಟು ಹುಡಿ ಆದ್ರೆ ಸಾಕು. ಹಿಟ್ಟನ್ನು ಕಲಸಲು ಒಂದು ಪಾತ್ರೆ ತಗೊಳ್ಳೋಣ. ಅದಕ್ಕೆ ಇವಾಗ ಹುಡಿ ಮಾಡಿಟ್ಟಂತಹ ನೆಲಕಡಲೆ ಹಾಗೂ ಹುರಿಗಡಲೆ, ಕರಿಬೇವು, ಒಣಮೆಣಸು ಹುಡಿಯನ್ನು ಸೇರಿಸುವ. ಸ್ವಲ್ಪ ಬಿಳಿ ಎಳ್ಳು, ಒಂದು ಟೀ ಸ್ಪೂನ್ ಆಗುವಷ್ಟು, ಒಂದು ಅರ್ಧ ಟೀ ಸ್ಪೂನ್ ಆಗುವಷ್ಟು ಜೀರಿಗೆ, ಒಂದು 2 ಟೇಬಲ್ ಸ್ಪೂನ್ ಆಗುವಷ್ಟು ಚಿರೋಟಿ ರವೆ, 1/4 ಕಪ್ ಮೈದಾ, 1 ಕಪ್ ಅಕ್ಕಿ ಹುಡಿ, ಸ್ವಲ್ಪ ಹಿಂಗು, ಒಂದು ಅರ್ಧ ಟೀ ಸ್ಪೂನ್ ಆಗುವಷ್ಟು. ಚೆನ್ನಾಗಿ ಮಿಕ್ಸ್ ಮಾಡೋಣ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಮಿಕ್ಸ್ ಮಾಡಿ. ಇನ್ನು ನಮಗೆ ಇದಕ್ಕೆ ಬಿಸಿ ಬಿಸಿ ಎಣ್ಣೆಯನ್ನು ಸೇರಿಸಬೇಕು. ನಾನು ಆಲ್ರೆಡಿ ಬಿಸಿ ಮಾಡಲಿಕ್ಕೆ ಇಟ್ಟಿದ್ದೇನೆ. ಅದು ಇವಾಗ ಹಾಕ್ತಾ ಇದ್ದೀನಿ. ನೋಡಿ, ಈ ತರ ಎಣ್ಣೆ ಹಾಕುವಾಗ ಈ ತರ ಸೌಂಡ್ ಬರಬೇಕು. ನಮಗೆ ಬಿಸಿ ಎಣ್ಣೆ ಹಾಕೋದ್ರಿಂದ ನಿಪ್ಪಟ್ಟು ಒಳ್ಳೆ ಕ್ರಿಸ್ಪಿಯಾಗಿ ಬರುತ್ತೆ. ಅದಕ್ಕೋಸ್ಕರ ನಾವು ಎಣ್ಣೆಯನ್ನು ಹಾಕ್ತಾ ಇರೋದು. ಒಂದು ಸ್ಪೂನ್ ಉಪಯೋಗಿಸಿ ಚೆನ್ನಾಗಿ ಮಿಕ್ಸ್ ಮಾಡಿ. ನೋಡಿ, ಇವಾಗ ಇದು ಹೀಗೆ ಉಂಡೆ ಮಾಡುವಾಗ ಕರೆಕ್ಟ್ ಉಂಡೆಯಾಗಿ ಬರುತ್ತೆ. ನೋಡಿ, ಪರ್ಫೆಕ್ಟ್ ಆಗಿದೆ. ಇನ್ನು ನಮಗೆ ಸ್ವಲ್ಪ ಸ್ವಲ್ಪ ನೀರು ಸೇರಿಸಿ ಹಿಟ್ಟನ್ನು ಕಲಿಸಬೇಕು. ಸ್ವಲ್ಪ ಸ್ವಲ್ಪ ನೀರು ಸೇರಿಸುವ. ಜಾಸ್ತಿ ಒಮ್ಮೆಲೆ ಸೇರಿಸಬೇಡಿ. ನೋಡಿಬಿಟ್ಟು ಸ್ವಲ್ಪ ಸ್ವಲ್ಪನೇ ಹಾಕಿ. ಫ್ರೆಂಡ್ಸ್, ಹಿಟ್ಟಿಗೆ ನೀರು ಹಾಕಿ ಕಲಿಸುವ ಮೊದಲು ಒಮ್ಮೆ ಉಪ್ಪನ್ನು ನೋಡಬೇಕು. ಉಪ್ಪು ಕಮ್ಮಿ ಇದ್ರೆ ಹಾಕಿ ಮಿಕ್ಸ್ ಮಾಡಿ. ನೋಡಿ, ಇವಾಗ ನಮ್ಮ ಹಿಟ್ಟು ರೆಡಿಯಾಗಿದೆ. ನೋಡಿ, ಈ ಥರ ಆದರೆ ಸಾಕು.
ಇನ್ನು ನಮಗೆ ಸ್ವಲ್ಪ ಕೈಗೆ ಎಣ್ಣೆಯನ್ನು ಹಚ್ಚಿ ಸಣ್ಣ ಸಣ್ಣ ಬಾಲ್ಗಳನ್ನಾಗಿ ಮಾಡಬೇಕು ಈ ತರ. ನಿಮ್ಮ ಕೈಲಿ ಬಾಳೆ ಎಲೆ ಇದ್ರೆ ಬಾಳೆ ಎಲೆಯಲ್ಲಿ ಹೀಗೆ ಬಾಲ್ಗಳನ್ನು ಮಾಡಿ ಈ ಥರ ಪ್ರೆಸ್ ಮಾಡ್ಬೋದು. ಬಾಳೆ ಎಲೆ ಇಲ್ಲದವರು ಈ ಥರ ಫಾಯಿಲ್ ಪೇಪರ್, ಬಟರ್ ಪೇಪರ್ ಏನಾದರೂ ಇದ್ದರೆ ಹೀಗೆ ಪ್ರೆಸ್ ಮಾಡಿ. ರೌಂಡ್ ಶೇಪ್ ಬೇಕಿದ್ರೆ ಈ ಥರ ಪ್ರೆಸ್ ಮಾಡಿ. ನೋಡಿ ಹೀಗೆ ಎಲ್ಲ ನಿಪ್ಪಟ್ಟನ್ನು ಮಾಡುವ. ಫ್ರೆಂಡ್ಸ್, ನಿಮಗೆ ಪ್ರೆಸ್ ಮಾಡಲು ಕಷ್ಟ ಆಗೋದಾದರೆ ಈ ಥರ ಒಂದು ಸಣ್ಣ ಬಾಲ್ ಹಿಟ್ಟನ್ನು ತಗೊಂಡು ಅದರ ಮೇಲೆ ಇನ್ನೊಂದು ಫಾಯಿಲ್ ಪೇಪರ್ ಇಟ್ಟು ಚಪಾತಿ ರೋಲರನ್ನು ತಗೊಂಡು ಈ ಥರ ರೋಲ್ ಮಾಡಿ ಇನ್ನು ನಿಮಗೆ ಈ ಥರ ಶೇಪ್ ಕೊಡ್ಬೋದು. ನೋಡಿ ತುಂಬ ಈಸಿಯಾಗಿ ನಿಪ್ಪಟ್ಟನ್ನು ಮಾಡಬಹುದು. ಇದು ತುಂಬ ತೆಳುವಾಗಬೇಕು ಅಂತಿಲ್ಲ, ಸ್ವಲ್ಪ ದಪ್ಪ ಇದ್ರೂ ಕ್ರಿಸ್ಪಿಯಾಗಿ ಬರುತ್ತೆ. ಸೊ ನೀವು ಟ್ರೈ ಮಾಡಿ ನೋಡಿ. ಫ್ರೆಂಡ್ಸ್, ನಿಮ್ಮ ಕೈಯಲ್ಲಿ ಹಪ್ಪಳ ಮೇಕರ್ ಇದ್ದರೆ ಅದರಲ್ಲಿ ತುಂಬ ಈಸಿಯಾಗಿ ನಿಮಗೆ ಪ್ರೆಸ್ ಮಾಡಬಹುದು. ಫ್ರೆಂಡ್ಸ್, ನಾನು ಎಣ್ಣೆ ಬಿಸಿಯಾಗಲಿಕ್ಕೆ ಇಟ್ಟಿದ್ದೆ. ಇವಾಗ ಮಾಡಿಟ್ಟಂತಹ ನಿಪ್ಪಟ್ಟನ್ನು ನಮಗೆ ಹುರಿಬೇಕು. ಸೊ ಎಣ್ಣೆ ಬಿಸಿಯಾಗಿದೆ. ಇವಾಗ ಒಂದೊಂದಾಗಿ ನಿಧಾನಕ್ಕೆ ಹಾಕುವ. ಫ್ರೆಂಡ್ಸ್, 1 ನಿಮಿಷ ಆದ ಬಳಿಕ ನೀವು ಇದನ್ನು ಮಗುಚಿ ಹಾಕಿ ಫ್ರೈ ಮಾಡಬೇಕು. ಎರಡೂ ಸೈಡು ಚೆನ್ನಾಗಿ ಗೋಲ್ಡನ್ ಬ್ರೌನ್ ಕಲರ್ ಬರೋವರೆಗೆ ನಮಗೆ ಇದನ್ನು ಹುರಿಬೇಕು. ಸೊ ಮೀಡಿಯಂ ಫ್ಲೇಮಲ್ಲಿಟ್ಟು ಇದನ್ನು ಫ್ರೈ ಮಾಡಿ. ಹೈ ಫ್ಲೇಮಲ್ಲಿಟ್ಟು ಇದನ್ನು ಫ್ರೈ ಮಾಡಲಿಕ್ಕೆ ಹೋಗಬೇಡಿ, ಯಾಕೆಂದರೆ ಹೊರಗಡೆ ಕ್ರಿಸ್ಪಿಯಾಗಿರುತ್ತೆ, ಒಳಗಡೆ ಸಾಫ್ಟ್ ಆಗಿರುತ್ತೆ. ನೋಡಿ ಇವಾಗ ಚೆನ್ನಾಗಿ ಫ್ರೈ ಆಗಿದೆ, ಬ್ರೌನ್ ಕಲರ್ಗೆ ಬಂದಿದೆ ನೋಡಿ. ಇನ್ನು ನಮಗೆ ಇದನ್ನು ತೆಗೆಯುವ. ಇದೇ ಥರ ಉಳಿದ ನಿಪ್ಪಟ್ಟನ್ನು ಫ್ರೈ ಮಾಡಬೇಕು. ಫ್ರೆಂಡ್ಸ್, ಈ ರೆಸಿಪಿಯನ್ನು ನೀವು ಟ್ರೈ ಮಾಡಿ ನೋಡಿ, ಖಂಡಿತವಾಗಿಯೂ ನಿಮಗೆ ತುಂಬ ಇಷ್ಟ ಆಗುತ್ತೆ. ತುಂಬ ಸಿಂಪಲ್ ಹಾಗೂ ತುಂಬ ಈಸಿಯಾಗಿ ಈ ರೆಸಿಪಿಯನ್ನು ನಿಮಗೆ ಮನೆಯಲ್ಲೇ ತುಂಬ ಹೆಲ್ತಿಯಾಗಿ ಮಾಡಬಹುದು. ಈ ರೆಸಿಪಿ ಮಾಡಿ ನಿಮಗೆ ಇಷ್ಟವಾದರೆ ಪ್ಲೀಸ್ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಲು ಮರಿಬೇಡಿ. ಹಾಗೂ ನಿಮ್ಮ ಫ್ರೆಂಡ್ಸಿಗೂ ಶೇರ್ ಮಾಡಿ. ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಮತ್ತೊಂದು ಒಳ್ಳೆ ರೆಸಿಪಿ ಜೊತೆ ನಾನು ಮತ್ತೆ ಸಿಗ್ತೀನಿ. ಅಲ್ಲಿವರೆಗೆ ಬಾಯ್ ಬಾಯ್. ಥ್ಯಾಂಕ್ ಯು.